ಮಾಡ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ಸಿಂಪಲ್ಲಾಗಿ ಹೇಗೆ ಪಟ ಅಂತ ಮೇಕಪ್ನ ಸ್ಟಾರ್ಟ್ ಮಾಡೋದಂತ ಹೇಳ್ಕೊ. ಸೊ ಹ್ಯಾಂಡ್ ಮೇಲೆ ಸ್ವಲ್ಪ ಆ ತಪ್ಪನ್ನ ಮಾಡಬೇಡಿ. ಯಾಕೆ ಅಂತಂದರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಸೊ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ನಾನು ಲೈವಲ್ಲಿದ್ದಾಗ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಸೊ ಅಕ್ಕ ನೀವು ತುಂಬ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋತೀರಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅನಿಸುತ್ತೆ. ಸೊ ಹಾಗಾಗ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ಹಾಗಾಗ್ಬಿಟ್ಟು ನಾನು ಯಾವ್ಯಾವ ಮೇಕಪ್ ಐಟಮ್ಸ್ನ ಯೂಸ್ ಮಾಡ್ತೀನಿ ಮತ್ತು ಅದು ಹೇಗೆ ಲಾಂಗ್ ಸ್ಟೇ ಇರುತ್ತೆ, ಹೇಗೆ ನಾವು ಮೇಕಪ್ ಮಾಡ್ಕೋಬೇಕು ಅನ್ನೋದನ್ನ ಸಿಂಪಲ್ಲಾಗಿ ಕಡಿಮೆ ಪ್ರಾಡಕ್ಟ್ಸ್ ಇಟ್ಕೊಂಡ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಲಾಸ್ಟ್ ತನಕ ನೋಡಿ ಮತ್ತು ಆದಷ್ಟು ಶೇರ್ ಮಾಡಿ. ಓಕೆ, ಲೇಟ್ ಮಾಡೋದು ಬೇಡ. ನನ್ನ ಪ್ರಾಡಕ್ಟ್ಸ್ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್. ಫಸ್ಟು ಮೇಕಪ್ ಮಾಡೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ನೀವು ಮೇಕಪ್ನ ಸ್ಟಾರ್ಟ್ ಮಾಡಿ. ಇಲ್ಲ ಅಂದರೆ ಒಂದು ಟಿಶ್ಯೂಲಿ ವೆಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಒಂದು ಸತಿ ಟಿಶ್ಯೂಲಿ ಮುಖನ ನೀಟಾಗಿ ಒರೆಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ನೆಕ್ಸ್ಟು ಮೇಕಪ್ನ ಸ್ಟಾರ್ಟ್ ಮಾಡಿ. ಬನ್ನಿ ಸಿಂಪಲ್ಲಾಗಿ ಹೇಗೆ ಪಟ ಅಂತ ಮೇಕಪ್ನ ಸ್ಟಾರ್ಟ್ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಇದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಸೊ ನಾನು ಮಾಯ್ಶ್ಚರೈಸರ್ ನಿವಿಯಾ ಅವ್ರದ್ದನ್ನು ಯೂಸ್ ಮಾಡ್ತೀನಿ, ಏಕೆಂದರೆ ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗ್ಬಿಟ್ಟು ಮತ್ತು ಇನ್ನೊಂದೇನು ಗೊತ್ತಾ, ನಿವಿಯಾ ಅವರು ಯೂಸ್ ಮಾಡೋರು ನಾನು ಇದನ್ನು ಫುಲ್ ತೆಗೆದಿಲ್ಲ, ರ್ಯಾಪರ್ನ ಫುಲ್ ತೆಗೆದಿಲ್ಲ. ಯಾಕೆ ಅಂತಂದರೆ ಫುಲ್ ತೆಗೆದ್ರೆ ಡ್ರೈ ಆಗುತ್ತೆ ಬೇಗ. ಹಾಗಾಗಿ ಈ ಥರ ಈಗ ತೆಕ್ಕೊತೀನಿ, ಈ ಥರ ಹಿಂಗೆ ಓಪನ್ ಮಾಡ್ತೀನಿ, ಅಪ್ಲೈ ಮಾಡ್ತೀನಿ, ಮತ್ತು ಇದೇ ಥರ ಕ್ಲೋಸ್ ಮಾಡಿರ್ತೀನಿ. ಸೊ ನೀವು ಹಾಗೆ ಮಾಡಿ. ಫಸ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳೋಣ. ಈ ಕಡೆ ಯಾಕೆ ನೋಡ್ತಿದ್ದೀನಿ ಅಂದರೆ ಈ ಕಡೆ ಮಿರರ್ ಇದೆ. ಸೊ ಹಾಗಾಗ್ಬಿಟ್ಟು ಸೊ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಮೆಲ್ಲಗೆ ಅಪ್ಲೈ ಮಾಡ್ಕೊಳ್ಳಿ. ಯಾಕೆ ಹಿಂಗೆಲ್ಲ ತಿಕ್ಕಬೇಡಿ. ಮತ್ತು ಯಾವುದೇ ಮೇಕಪ್ ಮಾಡ್ಕೋಬೇಕಾದ್ರೂ ಫಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊತೀರಲ್ವ, ಒಂದು 5 ಮಿನಿಟ್ಸ್ ಅಥವಾ 5 ಸೆಕೆಂಡ್ಸ್ ಆದ್ರೂ ಬಿಡಿ, ಟೈಮ್ ಕೊಡಿ. ಇಲ್ಲ ಎಲ್ಲನೂ ಫಸ್ಟ್ ಮಾಯ್ಶ್ಚರೈಸರ್ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಒಂದೇ ಸತಿ ಮುಖಕ್ಕೆ ಹಚ್ಕೊಂಡ್ಬಿಡ್ಬೇಡಿ. ಟೈಮ್ ಬೇಕು, ಅದು ಅಬ್ಸರ್ವ್ ಆಗಬೇಕು. ಹಾಗಾಗ್ಬಿಟ್ಟು ಒಂದು 5 ಸೆಕೆಂಡ್ಸ್ ಅಥವಾ 1 ಮಿನಿಟ್ ಆದ್ರೂ ಟೈಮ್ ಕೊಡಿ. ಓಕೆನಾ? ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ನಿವಿಯಾ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಈ ಥರ ಮೆಲ್ಲಗೆ ಟ್ಯಾಪ್ ಮಾಡ್ಕೊಳ್ಳಿ. ಮಾಯ್ಶ್ಚರೈಸರ್ ಚೆನ್ನಾಗಿ ಅಪ್ಲೈ ಆಗಿದೆ. ನೆಕ್ಸ್ಟು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ನಾನು ಸ್ವಲ್ಪ ಅಪ್ಲೈ ಮಾಡಿದ್ದೀನಿ. ಯಾಕೆ ಅಂತಂದರೆ ನಂಗೆ ಜಾಸ್ತಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದರೆ ಆಯಿಲ್ ಅಂತ ಅನಿಸುತ್ತೆ. ಹಾಗಾಗ್ಬಿಟ್ಟು ನಾನು ಮಾಯ್ಶ್ಚರೈಸರ್ನ ಕಡಿಮೆ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟು ಮಾಯ್ಶ್ಚರೈಸರ್ ಆದಮೇಲೆ ಪ್ರೈಮರ್ನ ಯೂಸ್ ಮಾಡಿ. ಸೊ ಪ್ರೈಮರ್ ಅಪ್ಲೈ ಮಾಡಿದಾಗಲೂ ಕೂಡ ಒಂದು 5 ಸೆಕೆಂಡ್ಸ್ ಬಿಡಿ ಸಾಕು, ತುಂಬ ಹೊತ್ತೇನು ಬೇಡ. 5 ಸೆಕೆಂಡ್ಸ್ ಬಿಟ್ಟರೆ ಸಾಕು. ಸೊ 5 ಸೆಕೆಂಡ್ಸ್ ಬಿಟ್ಟು ಆದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ನ ಯೂಸ್ ಮಾಡಿ. ಪ್ರೈಮರ್ನ ಹಚ್ಕೊಂಡಾಯಿತು. ನೆಕ್ಸ್ಟು ನಾವು ಫೌಂಡೇಶನ್ನ ಯೂಸ್ ಮಾಡಬೇಕು. ಫೌಂಡೇಶನ್ ಯಾವ ಫೌಂಡೇಶನ್ ಯೂಸ್ ಮಾಡೋದು ಅಂತಂದರೆ, ನಾನು ಯಾವ್ದು ಯೂಸ್ ಮಾಡೋದು ಅಂದರೆ ಫಿಟ್ಮಿ ಫೌಂಡೇಶನ್ನ ನಾನು ಯೂಸ್ ಮಾಡೋದು. ಇದ್ರ ಪ್ರೈಸ್ ಬಂದುಬಿಟ್ಟು 329 329 ಫಿಟ್ಮಿ. ಸೊ ಇದು ಫಿಟ್ಮಿ ತುಂಬ ಚೆನ್ನಾಗಿದೆ ಫೌಂಡೇಶನು. ಇದನ್ನು ತೊಗೋಬೇಕಾದ್ರೆ, ಫಿಟ್ಮಿ ಫೌಂಡೇಶನ್ ತೊಗೋಬೇಕಾದ್ರೆ ಇಲ್ಲಿ ನಂಬರ್ ಇರುತ್ತೆ ನೋಡಿ, ನಂದು 128. ಇದೇನು ಅಂತಂದರೆ 128 ಏನು ಅಂತಂದರೆ ನಿಮ್ಮ ಸ್ಕಿನ್ನಿಗೆ ಯಾವ ಥರ ಕ್ರೀಮ್ ಯಾವುದು ಮ್ಯಾಚ್ ಆಗುತ್ತೆ, ಇದು ಫಿಟ್ಮಿ ಅವರಲ್ಲಿ ನಂಬರ್ ಇರುತ್ತೆ. 128 ಇರುತ್ತೆ, 200 220 ಸಮಥಿಂಗ್ ಇರುತ್ತೆ. ಸೊ ಯಾವುದು ನಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗುತ್ತೆ ಅಂತ ನೋಡಿಬಿಟ್ಟು ತೊಗೊಳ್ಳಿ. ನನಗೆ 128 ಅದೇ ಮ್ಯಾಚ್ ಆಯಿತು. ಅದು ತುಂಬ ಚೆನ್ನಾಗಿ ಅನ್ನಿಸ್ತು, ನನ್ನ ಸ್ಕಿನ್ನಿಗೆ ಕರೆಕ್ಟಾಗಿ ಕಾಂಬಿನೇಷನ್ ಆಯಿತು. ಒಬ್ಬೊಬ್ಬರು ತೊಗೊಂಡ್ಬಿಡ್ತೀರಾ ಸುಮ್ಮನೆ, ಸ್ಕಿನ್ ಕಲರು ಒಂಥರ ವೈಟ್ ಇದ್ದರೆ ಫೌಂಡೇಶನು ಪಿಂಕ್ ಇರುತ್ತೆ, ಲೈಟ್ ಪಿಂಕ್ ಇರುತ್ತೆ. ನೋಡ್ಬೋದು ನನ್ನ ಫೌಂಡೇಶನ್ ಈ ಕಲರ್ ಇದೆ, ಹೌದಲ್ವಾ? ನನ್ನ ಸ್ಕಿನ್ನಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ಫೌಂಡೇಶನ್ ತೊಗೋಬೇಕಾದ್ರೆ ಫಸ್ಟು ಚೆಕ್ ಮಾಡಿ ತೊಗೊಳ್ಳಿ. ಓಕೆನಾ? ಓಕೆ, ಬನ್ನಿ ಫೌಂಡೇಶನ್ನ ಅಪ್ಲೈ ಮಾಡೋಣ. ಸೊ ಇದು ಫಿಟ್ಮಿ ಫೌಂಡೇಶನ್ ಅಪ್ಲೈ ಮಾಡೋರು ಸ್ವಲ್ಪ ಅಪ್ಲೈ ಮಾಡಿ, ತುಂಬ ಅಪ್ಲೈ ಮಾಡಬೇಡಿ.
ತುಂಬ ಅಪ್ಲೈ ಮಾಡಿದರೆ ಬೂದಿ ಬೂದಿ ಅನಿಸುತ್ತೆ, ಅಥವಾ ನಿಮಗೆ ನೋಡಿಕೊಂಡು ಅಪ್ಲೈ ಮಾಡಿ. ಫಸ್ಟು ಲ್ಯಾಕ್ಮಿ ಯೂಸ್ ಮಾಡ್ತಿದ್ದೆ, ಆಮೇಲೆ ಈ ಲ್ಯಾಕ್ಮಿ 1-3 ಇಯರ್ಸ್ ಯೂಸ್ ಮಾಡಿದೆ. ಆಮೇಲೆ ಫಿಟ್ಮಿ ಬಂದೆ. ಫಿಟ್ಮಿ ಏನು ಯೂಸ್ ಮಾಡ್ತೀನಲ್ವ, ನನಗಂತೂ ತುಂಬ ಇಷ್ಟ ಆಯಿತು ಫಿಟ್ಮಿ ಪ್ರಾಡಕ್ಟು. ಹಾಗಾಗ್ಬಿಟ್ಟು ಲ್ಯಾಕ್ಮಿ ಬಿಟ್ಬಿಟ್ಟು ಫಿಟ್ಮಿ ಯೂಸ್ ಮಾಡ್ತಿದ್ದೀನಿ ಈಗ. ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದನ್ನು ಯೂಸ್ ಮಾಡ್ತೀವಿ ಅಷ್ಟೇ ಅಲ್ವ ನಾವು ಹುಡುಗಿರು ಅಂದ್ರೆ ಅಷ್ಟೇ. ಮತ್ತು ಫಿಟ್ಮಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತಿರಲ್ಲ ಅದೆಲ್ಲ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಹಾಗಾಗ್ಬಿಟ್ಟು ಫಿಟ್ಮಿ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಸಾಕು ಇಷ್ಟು ಹಚ್ಕೊಂಡ್ರೆ ಸಾಕು, ಇಲ್ಲಾಂದರೆ ಫುಲ್ ವೈಟ್ ಅನಿಸುತ್ತೆ. ಸೊ ಇಲ್ಲ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿ, ಹೈಲೈಟರ್ ಆಗಿ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿ. ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ರೆಡಿ ಆಗೋದು, ಕಡಿಮೆ ಪ್ರಾಡಕ್ಟ್ಸ್ ಇಟ್ಕೊಂಡು ಹೇಗೆ ಚೆನ್ನಾಗಿ ರೆಡಿ ಆಗೋದು ಅಂತ. ಸೊ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಫಿಟ್ಮಿ ಪ್ರಾಡಕ್ಟ್ಸ್ನ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಫಸ್ಟು ಶೇಡ್ ನೋಡಿಬಿಟ್ಟು, ನಿಮಗೆ ಯಾವ ಶೇಡು ಕರೆಕ್ಟ್ ಆಗುತ್ತೆ ಅಂತ ನೋಡಿಬಿಟ್ಟು ಪರ್ಚೇಸ್ ಮಾಡಿ. ಸುಮ್ಮನೆ ತೊಗೊಂಡ್ಬಿಟ್ಟು ಮೋಸ ಹೋಗಬೇಡಿ. ಯಾಕೆ ಅಂತಂದರೆ ಫಿಟ್ಮಿಲಿ ಆಲ್ಮೋಸ್ಟ್ ಆಲ್ ರೇಟ್ ಇರುತ್ತೆ, ಪ್ರಾಡಕ್ಟ್ಸು ರೇಟ್ ಇರುತ್ತೆ. ಹಾಗಾಗ್ಬಿಟ್ಟು ಅಂಗಡಿಲೇ ಶೇಡ್ನ ನೋಡಿಬಿಟ್ಟು ಪರ್ಚೇಸ್ ಮಾಡಿ. ನಂದು 128 ಶೇಡ್ ನಂಬರು ಮತ್ತು 230 ಇರುತ್ತೆ, ಹೀಗೆ ಇರುತ್ತೆ. ಹಾಗಾಗ್ಬಿಟ್ಟು ಫಸ್ಟು ನೋಡಿಬಿಟ್ಟು ಅಂಗಡಿಲೇ ಅವ್ರು ಡೆಮೋ ಕೊಡ್ತಾರೆ, ಸ್ವಲ್ಪ ಹ್ಯಾಂಡಿಗೆ ಈ ಥರ ರಬ್ ಮಾಡಿ. ಯಾವ ಥರ ಅಂದರೆ, ಸೊ ಹ್ಯಾಂಡ್ ಮೇಲೆ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬಿತ್ತು ನಾನು. ಈ ಥರ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಈ ಥರ ರಬ್ ಮಾಡಿ, ಸ್ವಲ್ಪ ಹಾಕ್ಕೊಳ್ಳಿ, ಇದು ಜಾಸ್ತಿ ಆಯಿತು. ಹೀಗೆ ಹ್ಯಾಂಡ್ ಮೇಲೆ ಹಾಕ್ಕೊಂಡು ನಿಮ್ಮ ಸ್ಕಿನ್ನಿಗೂ ಮತ್ತು ಹಚ್ಚಿರೋ ಫೌಂಡೇಶನ್ಗೂ ಹಾಕಿರೋ ಫೌಂಡೇಶನ್ಗೂ ಮ್ಯಾಚ್ ಆಗುತ್ತಾ ಅಂತ ನೋಡಿಬಿಟ್ಟು ಅಲ್ಲೇ ಡೆಮೋ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಿ. ಓಕೆನಾ? ಫೌಂಡೇಶನ್ ಅಪ್ಲೈ ಮಾಡಾಯಿತು, ಅದು ಚೆನ್ನಾಗಿ ಅಬ್ಸರ್ವ್ ಆಗಿದೆ. ನೆಕ್ಸ್ಟು ನಾವು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಿದ್ದೀವಿ, ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಿದ್ದೀವಿ. ಸೊ ನಾನು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಿರೋದು ಫಿಟ್ಮಿ ಅವ್ರದ್ದೇನೆ. ಇದು ನಾನು ತೊಗೋಬೇಕಾದ್ರೆ 400 ಇತ್ತು, ಇದು ಕೂಡ 128 ಶೇಡೇನೆ ಬೀಳ್ತಿತ್ತೀಗ ಸರಿಯಾಗಿ ನೋಡಿ. ಇದು ಕೂಡ 128 ಶೇಡ್ದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ಮ್ಯಾಚ್ ಆಗುತ್ತೆ. ಅಂದರೆ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತಂದರೆ ಫೌಂಡೇಶನ್ಗೂ ಕಾಂಪ್ಯಾಕ್ಟ್ಗೂ ಮ್ಯಾಚ್ ಆಗುತ್ತೆ. ಹಾಗಾಗ್ಬಿಟ್ಟು ನಾನು 128 ತಾನೆ 2 ತೊಗೊಂಡೆ. ಮುಖಕ್ಕೆಲ್ಲ ಅಪ್ಲೈ ಮಾಡಿರ್ತೀರ ಅಲ್ವಾ. ಸೊ ಇಲ್ಲಿ ಮುಖಕ್ಕೆ ಅಪ್ಲೈ ಮಾಡಿದಾಗ ಇಲ್ಲಿ ಕುತ್ತಿಗೆ ಹತ್ರ ಎಲ್ಲ ಒಂಥರ ಕಾಣಿಸುತ್ತೆ. ಈಗ ನನ್ನೇ ನೋಡ್ತಿರ್ಬೋದು, ಇಲ್ಲಿ ಒಂಥರ ಕಾಣಿಸುತ್ತೆ, ಇಲ್ಲಿ ಒಂಥರ ಕಾಣಿಸುತ್ತೆ. ಹಾಗಾಗಿ ಇಲ್ಲೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ವಿಡಿಯೋ ಬಂದು ಮೂಗು ನುಚ್ಚಿನ ಒಂದು ವಿಡಿಯೋ ಹಾಕ್ಕೊಡ್ತೀನಿ. ಸೊ ಇನ್ನೂ ಯಾರಾದರೂ ಹೋಗಿ ವಾಚ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ವಾಚ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಯಾವುದಾದ್ರೂ ಕಂಟೆಂಟ್ಸ್ ಬೇಕು ಅಂತಂದರೆ ನನಗೆ DM ಮಾಡಿ. ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡಾಯಿತು. ಸೊ ಅದು ಚೆನ್ನಾಗಿ ಅಬ್ಸರ್ವ್ ಆಗಿದೆ. ನೆಕ್ಸ್ಟ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡೋಣ. ಸೊ ನನಗೆ ಲಿಪ್ಸ್ಟಿಕ್ಕು ಅಷ್ಟೊಂದೇನು ಕ್ರೇಜ್ ಇಲ್ಲ ಲಿಪ್ಸ್ಟಿಕ್ ಮೇಲೆ. ಹಾಗಾಗ್ಬಿಟ್ಟು ಇದು ಯಾವುದೋ ನೇಮ್ ಮರ್ತೋಗಿದೆ. ತುಂಬ ತೊಗೊಂಡ್ಬಿಟ್ಟು ಅಲ್ಲೇ 2 ಇಯರ್ಸ್ ಆಯಿತು. ತುಂಬ ಚೆನ್ನಾಗಿದೆ ಇದು ನೇಮೇ ಮರ್ತೋಗಿದೆ. ಮತ್ತು ಇದರ ಮೇಲೆ ಅಳಿಸೋಗಿದೆ ನೋಡಿ, ಹೌದಲ್ವಾ? ಇದು ಯಾವುದು ಅಂತ ನೆಕ್ಸ್ಟ್ ಟೈಮ್ ತೊಗೊಳಕ್ಕೆ ಹೋಗ್ತೀನಲ್ಲ ಆವಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದು ಸ್ವಲ್ಪ ಅಪ್ಲೈ ಮಾಡಿದರೆ ಸಾಕು, ತುಂಬ ಆಗುತ್ತೆ. ಕೈಯೆಲ್ಲ ಈ ಥರ ಮಾಡ್ಕೊಂಬಿಡಿ, ರಬ್ ಮಾಡ್ಕೊಳ್ಳಿ ನೋಡಿ. ಇಷ್ಟೇ ಸಿಂಪಲಾಗಿ ಲಿಪ್ಸ್ಟಿಕ್ ಹಾಕ್ಕೊಡ್ತೀನಿ. ಸೊ ತುಂಬ ಏನು ಲಿಪ್ಸ್ಟಿಕ್ ಹಾಕ್ಕೊಳಲ್ಲ. ನೋಡ್ತಿರ್ಬೋದು, ಒಂಥರ ರೆಡ್ಡು ಅಲ್ಲ, ಒಂಥರ ಪಿಂಕು ಅಲ್ಲ, ಆ ಥರ ಇದೆ. ನನಗೆ ಇದೇ ಕಲರ್ ಇಷ್ಟ ಆಗುತ್ತೆ, ತುಂಬ ಬೇರೆ ಕಲರ್ ಇಷ್ಟ ಆಗೋಲ್ಲ. ಮತ್ತು ಇನ್ನೊಂದು ಯಾವುದಾದ್ರೂ ಒಂದು ಸಿಂಪಲ್ಲಾಗಿ ಲಿಪ್ ಶೇಡ್ ಇರೋದನ್ನ ನಾನು ಅಪ್ಲೈ ಮಾಡ್ತೀನಿ. ಇದು ರೆಡ್ ಇದೆ, ಬಟ್ ಹಚ್ಕೊಂಡ್ರೆ ರೆಡ್ ಅನ್ಸಲ್ಲ, ಸ್ವಲ್ಪ ಶೈನಿ ಅನಿಸುತ್ತೆ ಅಷ್ಟೇ. ಒಂದೇ ಅಪ್ಲೈ ಮಾಡಿಬಿಡಲ್ಲ,
ಸೊ ಈ ಥರ ಇದು ಅಪ್ಲೈ ಮಾಡಿದಾಗ ಯಾವುದಾದ್ರೂ ಒಂದು ಶೈನ್ ಸ್ವಲ್ಪ ಆಯ್ಲಿ ಅನ್ನಿಸ್ಲಿ ಅಂತ ಇದನ್ನು ನಾನು ಅಪ್ಲೈ ಮಾಡ್ತೀನಿ. ಸೊ ಅದು ಅಪ್ಲೈ ಮಾಡಾದಮೇಲೆ ನಾನು ಥರ ಉಲ್ಟಾ ಇದು ಲಿಪ್ಸ್ಟಿಕ್ ಹಾಕ್ಬಿಟ್ಟು ಡ್ರಾ ಮಾಡ್ಕೊತೀನಿ. ನನಗೆ ಅವಾಗ ಕರೆಕ್ಟ್ ಅನಿಸುತ್ತೆ. ಫಸ್ಟೇ ಡ್ರಾ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕಿದ್ರೆ ನನಗೇನೋ ಸರಿ ಅನಿಸಲ್ಲ. ಹಾಗಾಗ್ಬಿಟ್ಟು ಲಿಪ್ಸ್ಟಿಕ್ ಅಪ್ಲೈ ಮಾಡಿಬಿಟ್ಟು ಡ್ರಾ ಮಾಡ್ಕೊತೀನಿ. ಬನ್ನಿ ಡ್ರಾ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ತೀನಿ, ತುಂಬ ಓವರಾಗಿ ಹಾಕ್ಕೊಳ್ಳಲ್ಲ. ಸ್ವಲ್ಪ ಹಾಕ್ಕೊಂಡ್ರೆ ನನಗೆ ಕರೆಕ್ಟ್ ಅನಿಸುತ್ತೆ. ಓವರಾಗಿ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ಅಂತ ಅನಿಸುತ್ತೆ. ಹಾಗಾಗ್ಬಿಟ್ಟು ಸ್ವಲ್ಪ ಅಪ್ಲೈ ಮಾಡಿಕೊಂಡೆ, ಡ್ರಾ ಮಾಡ್ಕೊಂಡದ್ದಾಯಿತು ಅಲ್ವಾ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನೆಕ್ಸ್ಟ್ ಏನು ಬಂದರೆ ಕಾಜಲ್ ಮಾತ್ರ ತುಂಬ ಇದೆ. ಮತ್ತು ಇನ್ನೊಂದು 4-5 ಕಾಜಲ್ನ ಖಾಲಿಯಾಗಿದೆ ಅಂತ ಎಸ್ಬಿಟ್ಟಿದ್ದೀನಿ. ಸೊ ಕಾಜಲ್ ತುಂಬ ಇದೆ. ನಂಗಂತರ ಕಾಜಲ್ ಮೇಲೆ ಕ್ರೇಜ್ ಜಾಸ್ತಿ, ಲಿಪ್ಸ್ಟಿಕ್ ಮೇಲೆ ಅಷ್ಟು ಕ್ರೇಜ್ ಇಲ್ಲ. ಕಾಜಲ್ ಮತ್ತು ಮಸ್ಕರ ಮೇಲೆ ಕ್ರೇಜ್ ಜಾಸ್ತಿ. ಹಾಗಾಗ್ಬಿಟ್ಟು ಕಾಜಲ್ದಿಗೆ ತುಂಬ ನಾನು ಏನೋ ಒಂಥರಲ್ಲ ಖರ್ಚು ಮಾಡ್ತೀನಿ ಕಾಜಲಿಗೆ. ಹಾಗಾಗ್ಬಿಟ್ಟು ಇದು ಕಾಜಲ್ ನಾನು ತೊಗೊಂಡ್ಬಿಟ್ಟು 5 ಇಯರ್ಸ್ ಆಯಿತು, ಆದ್ರೂ ಖಾಲಿನೇ ಆಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೂ ಇಷ್ಟಿದೆ, ಬೇಗ ಖಾಲಿನೇ ಆಗಿಲ್ಲ. ಸೊ ಇವಾಗ ಸದ್ಯಕ್ಕೆ ನಾನು ಹಿಮಾಲಯನ್ ಕಾಜಲ್ ಯೂಸ್ ಮಾಡ್ತಿದ್ದೀನಿ. ನೋಡಿ ಕಾಜಲ್ ತುಂಬ ಇದೆ, ಬಟ್ ಈಗ ಸದ್ಯಕ್ಕೆ ಹಿಮಾಲಯನ್ ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ನಾವೆಷ್ಟೇ ಏನೇ ಮೇಕಪ್ ಮಾಡಿದ್ರು ಕಾಜಲ್ ಅಪ್ಲೈ ಮಾಡಿಲ್ಲ ಅಂತಂದರೆ ಏನೋ ಒಂಥರ ಮೇಕಪ್ ಫುಲ್ಫಿಲ್ ಆಗಿಲ್ಲ ಅಂತ ಅನಿಸುತ್ತೆ. ಹಾಗಾಗ್ಬಿಟ್ಟು ನನಗೇನೋ ಫುಲ್ಫಿಲ್ ಆಗಿಲ್ಲ ಅಂತ ಅನಿಸುತ್ತೆ. ನೋಡ್ತಿರ್ಬೋದು, ಈ ಕಡೆ ಫೇಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ನನಗೆ ಮೇಯ್ನ್ಲಿ ಕಾಜಲ್ ಅಂದರೆ ಫೇವ್ರೇಟ್. ನನಗೆ ಕಾಜಲ್ ಮತ್ತು ಮಸ್ಕರ ಅಂದರೆ ಒಂಥರ ಇಷ್ಟ. ನನಗೆ ಎಲ್ಲೋದ್ರೂ ನನ್ನ ಹತ್ರ ಎಷ್ಟೇ ಕಾಜಲ್ ಇದ್ರೂ ಎಷ್ಟೇ ಮಸ್ಕರ ಇದ್ರೂ ಮತ್ತೆ ಪರ್ಚೇಸ್ ಮಾಡ್ತಾನೆ ಇರ್ತೀನಿ ಕಾಜಲ್ ಮತ್ತು ಮಸ್ಕರನ. ಓಕೆನಾ, ನನಗಂತೂ ಫೇವ್ರೇಟು. ಫಸ್ಟ್ ಲಿಪ್ಸ್ಟಿಕ್ ಮೇಲೆ ತುಂಬ ಖರ್ಚು ಮಾಡ್ತಿದ್ದೆ. ಅಂದರೆ ತುಂಬ ಅಂತಂದ್ರಲ್ಲ, ಸ್ವಲ್ಪ ಲಿಪ್ಸ್ಟಿಕ್ ಮೇಲೆ ಸರಿ ಆಯ್ತಾ ಇದು ಕ್ರೇಜ್ ಲಿಪ್ಸ್ಟಿಕ್ ಮೇಲೆ ಜಾಸ್ತಿ ಇತ್ತು. ಇವಾಗ ಯಾಕೋ ಲಿಪ್ಸ್ಟಿಕ್ ಮೇಲೆ ಕ್ರೇಜೇ ಇಲ್ಲ. ನಂಗೆ ಮೇಯ್ನ್ ಈಗ ಕಾಜಲ್ ಮತ್ತು ಮಸ್ಕರ. ಮೇಕಪ್ ಮಾಡ್ಕೊಂಡಿಲ್ಲ ಅಂತಂದ್ರು, ಏನಾದ್ರು ಸಿಂಪಲ್ ಫಂಕ್ಷನ್ ಇರುತ್ತಲ್ವ, ಮೇಕಪ್ ಏನೂ ಮಾಡ್ಕೊಂಡಿಲ್ಲ ಅಂದರೆ ಜಸ್ಟ್ ಒಂದು ಪೌಡರ್ನ ಅಪ್ಲೈ ಮಾಡಿಬಿಟ್ಟು ಮಸ್ಕರ ಮತ್ತು ಕಾಜಲ್ನ ಅಪ್ಲೈ ಮಾಡ್ತೀನಿ. ನನಗೇನೋ ಅನ್ಸುತ್ತೆ ನಾನು ಚೆನ್ನಾಗಿ ಕಾಣಿಸ್ತೀನಿ. ಫಸ್ಟ್ ಸೆಲ್ಫ್ ಲವ್ ಮಾಡಬೇಕು, ನಮ್ಮನ್ನು ನಾವು ಇಷ್ಟಪಡಬೇಕು. ಹಾಗಾಗಿ ನೋಡಿ, ಕಾಜಲ್ ಹಾಕಿದ ಮೇಲೇ ಚೆನ್ನಾಗಿ ಕಾಣಿಸೋದು. ನನಗೇನೋ ಕಾಜಲ್ ಹಾಕಿದ ಮೇಲೆ ಇಷ್ಟ ಆಗೋದು. ನೆಕ್ಸ್ಟು ಮಸ್ಕರ. ನಾನು ಮಸ್ಕರ ಯೂಸ್ ಮಾಡೋದು ಡ್ಯಾಸ್ಲರ್ ಅವ್ರದ್ದು, ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸಿಂಪಲ್ಲಾಗಿ ಹೇಗೆ ರೆಡಿ ಆಗೋದು ಮತ್ತು ಕಡಿಮೆ ಪ್ರಾಡಕ್ಟ್ಸಿಂದ ಅಂತ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಯಾವುದು ಅಂತಂದರೆ ಮಾಯ್ಶ್ಚರೈಸರ್, ಆಮೇಲೆ ಪ್ರೈಮರ್, ಆಮೇಲೆ ಫೌಂಡೇಶನ್, ಕಾಂಪ್ಯಾಕ್ಟ್ ಮತ್ತು ಲಿಪ್ಸ್ಟಿಕ್, ಕಾಜಲ್ ಮತ್ತು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾರೆ. ನಾನು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಲ್ಲ ಜಾಸ್ತಿ. ಮತ್ತು ಮಸ್ಕರನ ಅಪ್ಲೈ ಮಾಡಿದ್ದೀನಿ. ಇನ್ನೊಂದೇನು ಅಂತಂದರೆ ಬಿಂದಿ ಇಡ್ದಲೇ ಫುಲ್ಫಿಲ್ ಆಗಲ್ಲ. ಸೊ ಬಿಂದಿ ಇಡೋಣ ಬನ್ನಿ. ಬಿಂದಿ ಕೂಡ ಇಟ್ಟಾಯಿತು. ಮತ್ತು ಸ್ವಲ್ಪ ಲೈಟಾಗಿ ಕುಂಕುಮ ಇಟ್ಕೊಳ್ಳೋಣ. ಇಷ್ಟೇ, ಗೆಟ್ ರೆಡಿ ವಿತ್ ಮೀ. ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ತುಂಬ ಪ್ರಾಡಕ್ಟ್ಸ್ ಇದೆ. ಸೊ ಕಡಿಮೆ ಪ್ರಾಡಕ್ಟ್ಸಲ್ಲಿ ತುಂಬ ಚೆನ್ನಾಗಿ ಹೇಗೆ ಕಾಣೋದು ಮತ್ತು ಲಾಂಗ್ ಲಾಸ್ಟಿಂಗಾಗಿ ಹೇಗೆ ಇರೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದು ಖಂಡಿತವಾಗ್ಲೂ ನಿಜವಾಗ್ಲೂ ಹೇಳ್ತಿರೋದು 8 hours ಅಂತೂ ಇರುತ್ತೆ. ಈಗ ನೀವು ಮೇಕಪ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಸೊ ಇದು ಕಡಿಮೆ ಅಂತಂದರೂ ಒಂದು 7 to 8 hours ಅಂತೂ ನಿಮ್ಮ ಫೇಸಲ್ಲಿ ಏನೂ ಆಗಲ್ಲ. ಸ್ವಲ್ಪ ಲೈಟಾಗಿಲ್ಲಾದರೂ ಹೋಗ್ಬೋದು, ಹೊರತು ಲಾಂಗ್ ಲಾಸ್ಟಿಂಗಾಗಿ ಇರುತ್ತೆ. ಸೊ ನೀವೂ ಇದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ, ಒಂದ್ಸತಿ ನೀವೇ ಯೂಸ್ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು, ನಂದು ಆಲ್ಮೋಸ್ಟ್ ಎಲ್ಲನೂ ಫುಲ್ಫಿಲ್ ಆಗಿದೆ. ಏನೂ ಬೇಕು ಅಂತ ಅನ್ನಿಸ್ತಿಲ್ಲ. ನನಗೇನೋ ಕರೆಕ್ಟಾಗಿ ಸೆಟಲ್ ಆಗಿದೆ. ಅಂದರೆ ತುಂಬ ಓವರಾಗೂ ಮೇಕಪ್ ಮಾಡಿದ್ವಿ ಅಂತ ಅನ್ಸಲ್ಲ, ಮತ್ತು ಸಿಂಪಲ್ ಆಗಿದೆ ಮೇಕಪ್ ಅಂತ ಅನ್ಸಲ್ಲ. ಮೀಡಿಯಮ್ ಆಗಿ ಕರೆಕ್ಟ್ ಆಗಿದೆ.
ಹಾಗಾಗಿ ನಾನು ಇಷ್ಟ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ಮೇಕಪ್ ಮಾಡ್ಕೊಳ್ಳೋದು. ನಾನು ಜಾಸ್ತಿ ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಲ್ಲ. ಮತ್ತು ಮೇಕಪ್ ಎಲ್ಲ ಮಾಡಿರ್ತೀರಲ್ವ, ಸೊ ಮೇಕಪ್ ಎಲ್ಲ ಮಾಡಾದ್ಮೇಲೆ ಫಂಕ್ಷನ್ಗೆಲ್ಲ ಹೋಗಿ ಬಂದಿರ್ತೀರ, ಹಾಗೆ ಯಾವುದೇ ಕಾರಣಕ್ಕೂ ಇರಬೇಡಿ, ಮೇಕಪ್ಪಲ್ಲೇ ಇರಬೇಡಿ. ಸೊ ಲೇಟ್ ನೈಟ್ ಆಗಿರುತ್ತೆ, ನಾನು ಹಾಗೆ ಮಲ್ಕೋತೀನಿ ಮೇಕಪ್ಪಲ್ಲೇ ಅಂದರೆ ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ. ಯಾಕೆ ಅಂತಂದರೆ ಅದು ನೈಟೆಲ್ಲ ಅದು ಅಬ್ಸರ್ವ್ ಆಗಿರುತ್ತೆ ಮತ್ತು ಸುಮ್ಮನೆ ನಿಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗ್ಬೋದು, ಏನಾದರೂ ಪಿಂಪಲ್ಸ್ ಆಗಿ ಮಾರ್ಕ್ಸ್ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಸಾಧ್ಯವಾದರೆ ಖಂಡಿತವಾಗ್ಲೂ ಫೇಸ್ ವಾಶ್ ಮಾಡಿಬಿಟ್ಟು ನೀವು ಮಲ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಟಿಶ್ಯೂಲಿ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆನ ಟಿಶ್ಯೂಗೆ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಕಾಜಲ್ನ ಒರೆಸ್ಕೊಳ್ಳಿ, ಲಿಪ್ಸ್ಟಿಕ್ನ ಒರೆಸ್ಕೊಳ್ಳಿ ಮತ್ತು ಫೇಸ್ನೆಲ್ಲ ನೀಟಾಗಿ ಒರೆಸ್ಕೊಳ್ಳಿ. ಇಲ್ಲಾಂದರೆ ಹೋಗಿ ತಣ್ಣೀರಲ್ಲಿ ವಾಶ್ ಮಾಡಿ. ಆದಷ್ಟು ನಿಮ್ಮ ಫೇಸ್ನ ತಣ್ಣೀರಲ್ಲಿ ವಾಶ್ ಮಾಡಿ, ಬಿಸಿ ನೀರಲ್ಲಿ ಯಾವುದೇ ಕಾರಣಕ್ಕೂ ಫೇಸ್ನ ಜಾಸ್ತಿಯಾಗಿ ತುಂಬ ಬಿಸಿ ನೀರಲ್ಲಿ ಫೇಸ್ನ ವಾಶ್ ಮಾಡಬೇಡಿ. ಹಾಗೆ ನೀರನ್ನ ಜಾಸ್ತಿ ಕುಡೀರಿ. ಫೇಸಲ್ಲಿ ಪಿಂಪಲ್ಸ್ ಮತ್ತು ಏನಾದರೂ ಮಾರ್ಕ್ಸ್ ಇದ್ದರೆ ಹೋಗುತ್ತೆ. ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ನಿಮ್ಮ ಬಾಡಿ ಜಾಸ್ತಿ ಹೈಡ್ರೇಟ್ ಆಗಿರುತ್ತೆ. ಹಾಗಾಗಿ ನೀರನ್ನ ತುಂಬ ಜಾಸ್ತಿ ಕುಡೀರಿ, ನಿಮ್ಮ ಫೇಸ್ನ ಚೆನ್ನಾಗಿ ಗ್ಲೋ ಆಗುತ್ತೆ. ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಸೀಡ್ಸಿಂದು ವಿಡಿಯೋ ಹಾಕಿದ್ದೆ. ಸಾಧ್ಯ ಆದರೆ ಆ ಸೀಡ್ಸ್ನ ತಿನ್ನಿ, ಡೈಲಿ 1 ಸ್ಪೂನ್ ಅಥವಾ ಡೈಲಿ 2 ಸ್ಪೂನ್ಸ್ನ ತಿನ್ನಿ. ಯಾಕೆ ಅಂತಂದರೆ ನಿಮ್ಗೆ ಸ್ಕಿನ್ಗೆ ಹೇರ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗ್ಬಿಟ್ಟು ಸೊ ಆ ಸೀಡ್ಸ್ನ ಒಂದ್ಸತಿ ವೀಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ವಾಚ್ ಮಾಡಿ. ವೀಡಿಯೋಸ್ದು ಹಾಕಿದ್ದೀನಿ, ನಾನು ಆಲ್ರೆಡಿ ಹಾಕ್ಬಿಟ್ಟು 1 ವೀಕ್ ಆಗಿದೆ. ಒಂದು ಸತಿ ವಾಚ್ ಮಾಡಿ ಆ ಸೀಡ್ಸ್ನ ತಿನ್ಕೊಂಡು ಬನ್ನಿ. ನಿಮಗೆ 1 ವೀಕಲ್ಲಿ ಆ ಸೀಡ್ಸಿಂದ ರಿಸಲ್ಟ್ ಗೊತ್ತಾಗುತ್ತೆ. ಸ್ಕಿನ್ ಕೂಡ ಸ್ವಲ್ಪ ಗ್ಲೋ ಆಗುತ್ತೆ. 1 ವೀಕಲ್ಲಿ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಹೇಗಾಗಿದೆ ಅಂತ, ಮತ್ತು ಹೇರ್ ಕೂಡ ಗ್ರೋ ಆಗುತ್ತೆ. ಹಾಗಾಗ್ಬಿಟ್ಟು ಸೀಡ್ಸ್ನ ತಿನ್ನಿ ಮತ್ತು ನೀರನ್ನ ಜಾಸ್ತಿ ಕುಡೀರಿ, ಆದಷ್ಟು ನೀರನ್ನ ಕುಡೀರಿ. ಸೊ ನಿಮಗೆ ಇದೊಂಥರ ಸೀಕ್ರೆಟ್ ಇದ್ದಂಗೆ, ಎಲ್ಲೂ ಏನೂ ಖರ್ಚು ಮಾಡ್ದಲೇ ನಿಮಗೆ ನೀವೇ ಒಂದು ಸಣ್ಣದಾಗಿ ಏನಾದ್ರು ಇದು ಮಾಡ್ಕೋಬೇಕು ಅಂದರೆ ನೀರನ್ನ ಜಾಸ್ತಿ ಕುಡೀರಿ. ಸೊ ನೀರು ಜಾಸ್ತಿ ಕುಡಿಯೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಪಿಂಪಲ್ಸ್ ಜಾಸ್ತಿ ಆಗಲ್ಲ. ಸೊ ನೋಡಿದ್ರಲ್ಲ, ಇಷ್ಟೇ. ಗೆಟ್ ರೆಡಿ ವಿತ್ ಮೀ ಅದನ್ನು ಹೇಳಿದ್ದೀನಿ, ಯಾವ್ಯಾವ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಮತ್ತು ಸ್ಕಿನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಮತ್ತು ತುಂಬ ಇಂಪಾರ್ಟೆಂಟ್ ಏನಂದರೆ ನಿಮ್ಮ ಸ್ಕಿನ್ನ ನೀವೇ ಕಾಪಾಡ್ಕೋಬೇಕು. ಅದು ಇದು ಹಚ್ಬಿಟ್ಟು ದಯವಿಟ್ಟು ಹಾಳು ಮಾಡ್ಕೋಬೇಡಿ. ಆಗ್ಬಿಟ್ಟು ನಿಮ್ಮ ಸ್ಕಿನ್ಗೆ ನೀವೇನೇ ಅಪ್ಲೈ ಮಾಡ್ತಿದ್ದೀರಾ ಅಂತ ಅದನ್ನು ಒಂದಲ್ಲ 2 ಸತಿ ಸರ್ಚ್ ಮಾಡಿ. ಹೆಂಗೂ ಎಲ್ಲರ ಕೈಯಲ್ಲೂ ಫೋನ್ ಇರುತ್ತೆ, ಹೌದಲ್ವಾ? ಸರ್ಚ್ ಮಾಡಿ ಫಸ್ಟು, ಇದು ಕ್ರೀಮು ಹೇಗಿದೆ ಏನು ರಿವ್ಯೂಸ್ನ ನೋಡ್ಕೊಳ್ಳಿ. ನೋಡ್ಕೊಂಬಿಟ್ಟು ಫಸ್ಟ್ ಪರ್ಚೇಸ್ ಮಾಡಿ ಆಮೇಲೆ ಅಪ್ಲೈ ಮಾಡಿ. ಸುಮ್ಮನೆ ಹೋಗ್ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ದಯವಿಟ್ಟು ತೊಗೊಂಡು ಅಪ್ಲೈ ಮಾಡಬೇಡಿ. ಯಾಕೆಂದರೆ ಅದು ನಿಮ್ಮ ಸ್ಕಿನ್ನು, ಎಲ್ಲರದ್ದು ಸ್ಕಿನ್ ಒಂದೇ ಥರ ಇರಲ್ಲ, ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ. ಹಾಗಾಗಿ ಜಾಸ್ತಿ ನೀರನ್ನ ಕುಡೀರಿ, ಸ್ಕಿನ್ನು ಗ್ಲೋ ಆಗುತ್ತೆ. ಓಕೆನಾ? ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನೈಸ್ ಇನ್ಫಾರ್ಮೇಷನ್ ಅಥವಾ ನೆಕ್ಸ್ಟ್ ಯಾವ್ದಾದ್ರು ಕಂಟೆಂಟ್ಸ್ ಬೇಕು ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಹರ್ಷೋ ಅಂತ ಅಕೌಂಟ್ ಇದೆ, ಅಲ್ಲಿ ಹೋಗಿ DM ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ, ನಾನು ದಿನ ಲೈವ್ ಬರ್ತಿರ್ತೀನಿ ಅಂತ. ಯಾರಾದರೂ ಗೊತ್ತಿಲ್ಲ ಅಂತಂದರೆ ಸಂಜೆ ಸಾಧ್ಯವಾದರೆ ಲೈವ್ ಜಾಯಿನ್ ಆಗಿ ಏನಾದರೂ ಕಂಟೆಂಟ್ಸ್ ಬೇಕು ಅಂತಂದರೆ ನನಗೆ ಟೆಕ್ಸ್ಟ್ ಮಾಡ್ಬೋದು, ಈ ಥರ ಕಂಟೆಂಟ್ಸ್ ಮಾಡಿ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆದಷ್ಟು ಗರ್ಲ್ಸ್ಗೆ ಶೇರ್ ಮಾಡಿ, ಗೊತ್ತಾಗುತ್ತೆ. ಸುಮ್ಮನೆ ಅದು ಇದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತಾರೆ ಅಲ್ವಾ, ಅವರಿಗೆ ಸಿಂಗಲಾಗಿ ಒಂದು ಸ್ಟೇಬಲ್ ಆಗಿ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು, ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೋ ತನಕ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.